ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇವತ್ತು ಮಂಗಳವಾರ. ಬೆಳಗ್ಗೆ ತಿಂಡಿ ಇವತ್ತು ಟೊಮೊಟೊ ಬಾತ್. ನನಗೆ ತೋರಿಸ್ತೀನಿ ನೋಡಿ ವಿಡಿಯೋನಲ್ಲಿ ಏನು ಮಾಡ್ಕೊಂಡಿದ್ದೆ ಅಂತ. ಮತ್ತು ಇವತ್ತು ಅಡುಗೆ ಏನು ಅಂತಂದರೆ ನಾವು ಸಂಡೇ ಏನು ಸ್ಪೆಷಲ್ ಮಾಡಿರಲಿಲ್ಲ. ಸೊ ನಮ್ಮ ಮನೆಯವ್ರು ಫಿಶ್ ತಿನ್ನಬೇಕು ಅಂತಂದರು. ಹಂಗಾಗಿ ರೋಹಿತನ ಕರ್ಕೊಂಡೋಗಿ ಅವರೇ ಕಾರಲ್ಲಿ ಹೋಗಿ ತೊಗೊಂಬಂದರು. ಸೊ ಬೈಕಲ್ಲೆಲ್ಲ ಈಗ ಬೈಕ್ ಕೊಡ್ತಾ ಇಲ್ಲ ನಾವು ಜಾಸ್ತಿ, ರೋಡ್ ಬೇರೆ ಸರಿ ಇರಲ್ಲ ನೋಡಿ. ಆಮೇಲೆ ಇಲ್ಲೆಲ್ಲ ರೋಡು ರೆಡಿ ಆಗ್ತಾ ಇದೆ, ಅದೇ ನಮಗೆ ಪುಣ್ಯ ಖುಷಿ. ಯಾಕೆಂದರೆ ನಮ್ಮ ಮನೆಯವ್ರು ಓಡಾಡ್ಬೋದಲ್ಲ. ಏಕೆಂದರೆ ಒಂದು 4-5 ತಿಂಗಳಿಂದನೂ ಮನೇಲೇ ಕೂತು ಅವ್ರಿಗೂ ಬೋರ್ ಆಗಿಬಿಟ್ಟಿದೆ. ರೋಡ್ ರೆಡಿ ಆದರೆ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರ್ಬೋದು, ಅವ್ರಿಗೂ ಬೇಜಾರು ಕಳ್ಕೊಂಡು ಬರ್ಬೋದು. ಸೊ ರೋಡ್ ರೆಡಿ ಆದರೆ ಸಾಕಪ್ಪ ಅಂತ ದೇವರಿಗೆ ಪ್ರತಿ ದಿನ ಕೈ ಮುಗಿತಾ ಇದೆ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ನಾಳೆ ಒಂದೇ ದಿವಸ ಗುರುವಾರನೇ ರಾಯರ ವಾರದ ದಿವಸ ಯುಗಾದಿ ಬಂದಿದೆ. ಬಟ್ ನಾನು ರಾಯರ ಮಠಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನನ್ನ ಪೀರಿಯಡ್ ಡೇಟ್ ಇರೋದ್ರಿಂದ ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದೊಂದು ಸಣ್ಣದೊಂದು ಬೇಜಾರಿದೆ. ಯಾಕೆಂದರೆ ಗುರುವಾರ ಬಂತು ಅಂತಂದರೆ ನನಗೆ ರಾಯರ ಮಠಕ್ಕೆ ಹೋಗಬೇಕು, ಇಲ್ಲಾಂದರೆ ಮನಸ್ಸಿಗೆ ಒಂಥರ ಸಮಾಧಾನವೇ ಇರೋಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಪೀರಿಯಡ್ ಎಲ್ಲ ನಾವು ಇದೆಲ್ಲ ನ್ಯಾಚುರಲ್ ಅಲ್ಲ. ನಾವು ಇದನ್ನು ಇವಾಗಾಗು ಅವಾಗಾಗು ಅಂತ ಮಾಡ್ಕೊಳಕ್ಕಾಗಲ್ವಲ್ಲ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಎಲ್ರಿಗೂ ಒಂಥರ ಖುಷಿ ಥರ ಅಂತ ಯುಗಾದಿ ಆದರೆ ನಮಗೊಂಥರ ನಾವು ಏನೇ ಮರೆತರೂ ಕೂಡ ನೋಡಿ ಅವರು ನೋಡಿದ ತಕ್ಷಣ ಎಲ್ರಿಗೂ ಒಂಥರ ಬೇಜಾರಾಗ್ಬಿಡುತ್ತೆ ಯುಗಾದಿ ಬಂದಿದ್ದ ತಕ್ಷಣ. ಏಕೆ ಅಂದರೆ ಏಟಾಗಿದ್ದು ಯುಗಾದಿ ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ನಿಮಗೆ ಎಲ್ರಿಗೂ ಗೊತ್ತಿದೆ. ನಾವು ಏನೇ ಮರೆತರೂ ಆ ನೆನಪಂತೂ ನಾವಿರೋವರೆಗೂ ಅದು ನೆನಪು ಹೋಗೋದೇ ಇಲ್ಲ ಆ್ಯಕ್ಚುಲಿ. ರೋಹಿತ್ತು ತವಾ ಫ್ರೈ ಮಾಡ್ತಿದ್ದಾನೆ ಫಿಶ್ದು, ಅದಕ್ಕೆ ಘಾಟು ನೋಡಿ. ಆನ್ ಮಾಡೋ ಫಿಲ್ಟ್ರು, ನಾವು ಬೇರೆ ಕಡೆ ಹೋಗೋಣ ಬನ್ನಿ. ನಮ್ಮ ಮನೇಲಿ ಫಿಲ್ಟ್ರು ಕೆಟ್ಟೋಯ್ತಾ, ಫಿಲ್ಟ್ರು ಕೆಟ್ಟೋಗಿದೆ, ನೀರು ಬರ್ತಾಯಿಲ್ಲ. ರೋಹಿತ್ನ ಕಳಿಸಿ ನೀರು ತರಿಸ್ದೆ ಒಂದು ಕ್ಯಾನು. ಸೊ ಅಡುಗೆ ಎಲ್ಲ ರೆಡಿ ಮಾಡಿದೆ. ಅಡುಗೆ ತೋರಿಸೋಣ ಅಂತ ಬ್ಲಾಗ್ ಶುರು ಮಾಡೋಣ ಅಂತ ಮಾಡೋಣ. ಆ್ಯಕ್ಚುಲಿ ಆ ಫಿಲ್ಟ್ರು ರೆಡಿ ಮಾಡೋರು ಲಿಂಗಾಯಿಟ್ಸು. ಸೊ ಅವ್ರ ಮುಂದೆ ಫಿಶ್ ಎಲ್ಲ ಇಟ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಂದರೆ ಅಡುಗೆ ಎಲ್ಲ ಆಗಿದೆ, ಊಟ ಮಾಡಬೇಕು. ರೋಹಿತ್ಗೆ ತವಾ ಫ್ರೈ ಅಂದರೆ ಸಖತ್ ಇಷ್ಟ, ಅದಕ್ಕೆ ಮಾಡ್ಕೊತಾ ಇದ್ದಾನೆ. ಇದೆಲ್ಲ ನಾನು ಖಂಡಿತ ತಲೆ ಕೆಡಿಸ್ಕೊಳ್ಳಲ್ಲ, ಇದೇನಿದ್ರು ರೋಹಿತ್ ಮಾಡೋ ಅಂಥದ್ದು. ಸೊ ಸಾಂಬಾರು ಅಷ್ಟೇ, ನಂದು ಫಿಶ್ ಸಾಂಬಾರು ರೆಡಿ ಆಗಿದೆ, ಊಟ ಮಾಡಬೇಕು. ತುಂಬ ದಿನಗಳೇ ಆಗಿತ್ತು. ಸೊ ಫಿಶ್ ತಿಂದರೆ ಗೊತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಹೇಳ್ತಾನೆ ಇರ್ತೀನಿ. ಸೊ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಯಾಕಂದರೆ ಹೀಟ್ ಜಾಸ್ತಿ ಫಿಶ್ಶು. ನಾವು 6 ತಿಂಗಳಿಗೆ ಒಂದು ವರ್ಷಕ್ಕೊಂದು 3 ಸಲ ಮಾಡ್ಬೋದೇನೋ ಅಷ್ಟೇ. ನಾವು ಹಬ್ಬಕ್ಕೆ ಮಾಡೋಣ ಬಿಡ್ರಪ್ಪ ವರ್ಷದಡ್ಕೆಗೆ ಅಂದೆ. ಸೊ ಫಿಶ್ ಅಲ್ವಾ ಬಿಡಿ ಹೋಗಲಿ ಅಂತ ಸುಮ್ಮನೆ ಅದೇ ಬೇಗ ಆಗುತ್ತೆ ಸಾಂಬಾರು. ಇನ್ನು ಒಬ್ಬರು ಕಮೆಂಟ್ ಮಾಡಿದರೆ ಆಮ್ಲ ಯಾವಾಗ ಕುಡಿಬೇಕು ಶ್ವೇತಾ ಅಂತ. ಮಾರ್ನಿಂಗ್ ಕುಡಿಬೇಕು. ಅಂದರೆ ನಿಮಗೆ ಕೆಲವ್ರಿಗೆ ಇದು ಹುಳಿ ಅಂಶ ಜಾಸ್ತಿ ಇರುತ್ತೆ, ಸಿಟ್ರಿಕ್ ಅಂಶ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಇರುತ್ತೆ ನೋಡಿ. ಸೊ ಹಂಗಾಗಿ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದೇನೋ ಹುಳಿಗೆ. ಬಟ್ ನೀವು ಕೆಲವರು, ನಾನು ಒಂದೊಂದ್ಸಲ ಹಂಗೆ ತೊಗೊಂಡಿದ್ದುಂಟು. ಅಂದರೆ ರುಬ್ಬಿಟ್ಟು ಒಂದೇ ಸಲ ಕುಡಿತಿದ್ದೆ ಅವಾಗ. ಸೊ ಹಂಗೆ ಕುಡಿಯೋಕ್ಕಾಗಲ್ಲ, ಯಾಕೆಂದರೆ ತುಂಬ ಹುಳಿ ಇರುತ್ತೆ, ಕಷ್ಟ ಆಗುತ್ತೆ. ಅದ್ರ ಬದಲು ಟ್ಯೂಬ್ ಮಾಡಿ ಇಟ್ಕೊಂಬಿಡಿ ಬೆಸ್ಟು. ನಿಮಗೆ ಡೈಲಿ ಒಂದೊಂದು ಟ್ಯೂಬ್ ಹಾಕ್ಕೊಂಡು ಕುಡಿತಾ ಹೋದರೆ ತುಂಬ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಮತ್ತು ಹೇರ್ಗೆಲ್ಲನೂ ತುಂಬಾ ಒಳ್ಳೆಯದು. ನನಗೆ ನಿಜ ಹೇಳಬೇಕು ಅಂದರೆ ಹೇರ್ ಫಾಲೆಲ್ಲ ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ. ಸೊ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಬಾಚಣಿಗೆ ಅಂದರೆ ಸಾಕು, ಬಾಚಣಿಗೆ ಹಾಕಬೇಕು ತಲೆಗೆ ಅಂದ್ರೆ ಯೋಚನೆ ಮಾಡ್ತಿದ್ದೆ, ಅಷ್ಟು ಕೂದಲು ಉದುರ್ತಾ ಇತ್ತು. ಸೊ ಕಂಟಿನ್ಯೂಸ್ ಆಗಿ ನಾನು ಫಾಲೋ ಮಾಡಿದ ಮೇಲೆ ಕಡಿಮೆ ಆಗಿದೆ. ಸೊ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಟ್ಯೂಬ್ ಥರ ತೊಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ಏನಾದರೂ ಅನಿಸಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಡಿ, ಬಿಸಿನೀರು. ಅದಾದಮೇಲೆ ಇನ್ನೊಂದು ಗ್ಲಾಸ್ಗೆ ಟ್ಯೂಬ್ ಹಾಕ್ಕೊಂಡು ಕುಡಿ, ತೊಂದರೆ ಇಲ್ಲ. ನನಗೇನು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದೂ ಆಗಿಲ್ಲ. ಸೊ ಇನ್ನೂ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನನಗೆ, ಸ್ಕಿನ್ ಆಗಲಿ ಏರ್ ಆಗಲಿ ಈ ಥರದ್ದೆಲ್ಲ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಸೊ ಕುಡೀರಿ. ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ತುಂಬ ಘಾಟಿಟ್ಟಿದ್ದಾನೆ ರೋಹಿತ್, ಇಲ್ಲಿವರೆಗೂ ಬರ್ತಾ ಇದೆ ನೋಡಿ. ನಮ್ಮನೇಲಿ ಹೆಂಗೆ ಅಂದರೆ ಫಿಶ್ಶು ನಾನು ಮಾಡಿದ್ದೀನಿ. ನಮ್ಮನೇಲಿ ಫಿಶ್ಶು ಅಂತಲೇ ಗೊತ್ತಾಗಬಾರ್ದು, ಯಾಕೆಂದರೆ ಫಿಶ್ ಅಂದ್ರೇ ಸ್ಮೆಲ್ಲು. ಸೊ ಅದರಲ್ಲಿ ನೋಡಿ ಗೊತ್ತಾಗಬಾರ್ದು, ಅಷ್ಟು ನೀಟಾಗಿ ಮಾಡಿರ್ತೀನಿ. ಸುಮಾರಷ್ಟು ಜನ ನಮ್ಮ ಮನೆಗೆ ಫ್ರೆಂಡ್ಸ್ ಯಾರಾದರೂ ಬಂದಾಗ ನೋಡಿ ಉಪ್ಪು ಕಮ್ಮಿ ಹಾಕೋನೇನೋ, ಯಾವಾಗಲೂ ಉಪ್ಪು ಕಮ್ಮಿ ಹಾಕ್ತೀಯ.
ತವಾ ಫ್ರೈ ಮಾಡಿದ್ದಾನೆ, ಸ್ವಲ್ಪ ಉಪ್ಪು ಕಡಿಮೆ ಆಗ್ತಾನೆ ಎಲ್ಲ ಅದಕ್ಕೂ. ಏನೋ ಹೇಳ್ತಾ ಇದ್ದೆ ಹೋಯ್ತು. ಯುಗಾದಿಗೆ ಏನು ಸೆಲೆಬ್ರೇಟ್ ಮಾಡೋದೋ ಏನೋ ಗೊತ್ತಿಲ್ಲ. ಒಂದೊಂದ್ಸಲ ಅನಿಸುತ್ತೆ ಸೆಲೆಬ್ರೇಟೇ ಮಾಡೋದು ಬೇಡ ಅಂತ. ಮನೆಯವ್ರಿಗೆ ಏಟಾಗಿದೆ ಅದೇ ದಿವಸ ಅಲ್ವಾ, ಸೆಲೆಬ್ರೇಷನ್ ಮಾಡೋದೇ ಬೇಡ ಅಂತ ಒಂದೊಂದು ಸಲ ಅನಿಸುತ್ತೆ. ಬಟ್ ಆಗಿದ್ದನ್ನೇ ನೆನೆಸ್ಕೊಂಡು ಮುಂದಿನ ದಿನಗಳನ್ನ ಅಥವಾ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ಆಗಿದ್ದನ್ನೇ ನೆನಪು ಮಾಡ್ತಾ ನಾವು ಕೊರಗ್ತಾ ಕೂತ್ಕೊಂಡ್ರೆ ಮುಂದೆ ಬರೋ ಅಂಥ ಖುಷಿಗಳನ್ನೂ ಕೂಡ ಹಾಳು ಮಾಡ್ಕೋಬೇಕಾಗತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಯುಗಾದಿ ಅಂತಂದರೆ, ಈ ಯುಗಾದಿ ಹಿಂದಿನ ದಿವಸ ಏನು ಅಮಾವಾಸ್ಯೆ ಇರುತ್ತೆ, ಪ್ರತಿ ಸಲ ಯುಗಾದಿ ಬಂದಾಗಲೂ ನಾನು ನಿಮ್ಗೆ ನೆನಪು ಮಾಡ್ತಾ ಇರ್ತೀನಿ. ಯುಗಾದಿ ಅಮಾವಾಸ್ಯೆನಲ್ಲಿ ತುಂಬ ಹುಷಾರಾಗಿ ಓಡಾಡಿ. ಏಕೆಂದರೆ ಮಹಾಲಯ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಭಾರಿ ಡೇಂಜರಸ್ ಕೆಲವು ರಾಶಿಯವ್ರಿಗೆ. ಸೊ ಹಂಗಾಗಿ ಯಾರೇ ಆಗಿರಲಿ ಯುಗಾದಿ ಹಿಂದಿನ ದಿವಸ ತುಂಬ ಕೇರ್ಫುಲ್ಲಾಗಿ ಓಡಾಡಿ. ಬೈಕಲ್ಲಿ ಓಡಾಡೋರಾಗಲಿ ಅಥವಾ ಏನೇ ಕೆಲಸ ಮಾಡಬೇಕಾದ್ರೂ ಆಗಲಿ, ಬರೀ ರೋಡಲ್ಲಿ ಓಡಾಡೋರು ಅಂತ ಹೇಳ್ತಾ ಇಲ್ಲ, ಟ್ರಾವೆಲಿಂಗ್ ಮಾಡೋರು ಅಂತಲೇ ಹೇಳ್ತಾ ಇಲ್ಲ. ಮನೇಲಿರೋರು ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿರಿ ಹಬ್ಬ ಮುಗಿಯೋವರೆಗೂ. ಯಾಕಂದರೆ ಇದು ನಾವು ಯುಗಾದಿನಲ್ಲಿ ಬಹಳ ಅನುಭವಿಸ್ಬಿಟ್ಟಿದ್ದೀವಿ, ಯುಗಾದಿ ಅಮಾವಾಸ್ಯೆನಲ್ಲಿ ಬಹಳ ಅನುಭವಿಸ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಹೇಳ್ತಿರ್ತೀನಿ ಎಲ್ರಿಗೂ, ಇದು ಡೇಂಜರಸ್ ಅಮಾವಾಸ್ಯೆ ಅಂತ ಹೇಳ್ತಾರೆ ದೊಡ್ಡವರು. ಯುಗಾದಿ ಅಮಾವಾಸ್ಯೆಲಿ ಏನಾದರೂ ಹೇಟ್ ಮಾಡಿಕೊಂಡ್ರೆ ಅದು ಮನುಷ್ಯನ ಜೀವನ ತೊಗೊಂಡೋಗುತ್ತಂತೆ, ಇಲ್ಲ ಅಂತಂದರೆ ಏನಾದರೂ ಹೂನನ್ನು ಬಿಟ್ಟೋಗುತ್ತಂತೆ ದೇಹದಲ್ಲಿ. ಸೊ ಹಂಗಂತ ಹೇಳ್ತಾ ಇರ್ತಾರೆ. ಏನೋ ಕಾಟಿಟ್ಬಿಟ್ಟು ಅದಕ್ಕೆ ಆದಷ್ಟು ಎಲ್ರಿಗೂ ಹೇಳ್ತಾ ಇರ್ತೀನಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ಬಿಟ್ಟು. ಇನ್ನೊಂದೇನು ಅಂದರೆ ನಮಗೆ ಸ್ವಲ್ಪ ಎಲ್ಲ ಎಫೆಕ್ಟ್ ಹೊಡೆದಿರೋದು ಯುಗಾದಿ ಅಮಾವಾಸ್ಯೆಲೇ. ಸೊ 1-2 ವರ್ಷಕ್ಕೆ ಮುಂಚೆ, ಹೋದ ವರ್ಷ ಎಲ್ಲ ಆಚೆ ವರ್ಷ ಕರೆಕ್ಟು, ಅಣ್ಣ ಅದಕ್ಕೆ ಊರಿಗೆ ಬಂದಿದ್ದರು. ಪ್ರತಿ ಹಬ್ಬಕ್ಕೂ ಬರ್ತಾರೆ ಅವರು ಊರಿಗೆ. ವರ್ಷದಡ್ಕು ಅವತ್ತು ಸಮೀಕ್ಷಾ ಸುಮ್ಮನೆ ಜಸ್ಟ್ ವಾಶ್ರೂಮಿಂದ ಒಳಗಡೆನೆ, ವಾಶ್ರೂಮ್ ಇರೋದು ಒಳಗಡೆನೆ ಅಮ್ಮ ಅವ್ರಿಗೆ, ಜಸ್ಟು ಸುಮ್ಮನೆ ವಾಶ್ರೂಮ್ಗೆ ಹೋಗಿ ಬಂದಿದ್ದಾಳೆ. ಸೊ ಜಾರಿ ಕಾಲೇ ಮುರಿದೋಯ್ತು ಅವಳದು. ಪಾಪ ಅದು ತುಂಬಾ ಎಫೆಕ್ಟ್ ಆಗಿಬಿಡ್ತು. ನಾವು ತುಂಬ ದಿನ ಪಾಪ ಅವರು ಅಣ್ಣ ಅದಕ್ಕೆ ಭಾಳ ಸಫರ್ ಮಾಡಿದ್ರು. ಯಾಕೆಂದ್ರೆ ಕಾಲೇ ಮುರಿದೋಗ್ಬಿಡ್ತು, ಮೂಳೆ ಕಟ್ಟಾಗ್ಬಿಡ್ತು. ಸೊ ಅದು ತಕ್ಷಣ ಇನ್ನು ವರ್ಷದಡ್ಕಿನ ದಿವಸನೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡೋದು. ಚೆನ್ನಾಗಿದ್ದಾಳೆ, ಏನಿಲ್ಲ, 2 ವರ್ಷಕ್ಕೆ ಮುಂಚೆ. ಸೊ ಈ ಥರ ಕಹಿ ಘಟನೆಗಳು ನಮ್ಗೆ ಅಮಾವಾಸ್ಯೆಲೇ ನಡೀತಾ ಇರುತ್ತೆ. ಸೊ ಹಂಗೆ ಅದಕ್ಕೆ ನಮ್ಗೆ ಒಂಥರ ಅಮಾವಾಸ್ಯೆ ಅಂತಂದರೆ ನಮ್ಗೊಂಥರ ತುಂಬ ಕೇರ್ಫುಲ್ಲಾಗಿರ್ಬೇಕು ಅಂತ ಹೇಳ್ತೀನಿ ಎಲ್ರಿಗೂ. ಹುಷಾರಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಇಲ್ಲಿ ರೋಡ್ ಮಾಡ್ತಿರೋದ್ರಿಂದ ಸೌಂಡು ಒಳಗೋದ್ರೆ ರೋಹಿತು ಚಿಮ್ನಿ ಆನ್ ಮಾಡಿದ್ದಾನೆ. ಸೊ ಟೈಮ್ ಚಿಮ್ನಿ ಯೂಸ್ ಮಾಡೋದಿಲ್ಲ ಅಲ್ವಾ, ಮನೇಲಿ ಎಲ್ಲರೂ ಅಷ್ಟೇ. ಚಿಮ್ನಿ ಬೇಕಂತ ಹಾಕ್ಸ್ಕೊಂಡಿರ್ತೀವಿ, ಎಲ್ಲ ಟೈಮಲ್ಲೂ ಚಿಮ್ನಿ ನಾವು ಆನ್ ಮಾಡಲ್ಲ, ಟೈಮ್ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಸೊ ಏನು ಎಲ್ರಿಗೂ ಅದರಿಂದ ಇರಿಟೇಟ್ ಅಂದರೆ ಅದ್ರ ಸೌಂಡು. ಸೊ ನಮಗೂ ಅಷ್ಟೇ, ನಾನು ಜಾಸ್ತಿ ಆನೇ ಮಾಡಲ್ಲ. ಈ ಥರ ಏನಾದರೂ ತವಾ ಫ್ರೈ, ಚಪಾತಿ ಈ ಥರ ಮಾಡಬೇಕಾದ್ರೆ ಅಥವಾ ಎಗ್ಗು ಆಮ್ಲೆಟ್ ಹಾಕ್ಬೇಕಾದ್ರೆ ಆ ಸ್ಮೆಲ್ಲು ಎಲ್ಲ ಹೋಗ್ಲಿ ಅಂತ ಹಾಕ್ತಾ ಇರ್ತೀವಿ. ಸೊ ಏನು ಅಂದರೆ ಸೌಂಡೇ ಇರಿಟೇಟ್ ನಮಗೆ. ಎಲ್ಲ ಚೆನ್ನಾಗಿರುತ್ತೆ, ಬಟ್ ಆ ಸೌಂಡು ಬರ್ದಿರೋ ಥರ ಯಾರು ಚಮ್ನಿನ ರೆಡಿ ಮಾಡಿಸಿಲ್ಲ ಅನಿಸುತ್ತೆ. ಬನ್ನಿ ಹೋಯ್ತಾ, ನಮ್ಮ ಅಡುಗೆ ಮನೆಯೆಲ್ಲ ಮಿಕ್ಸಿ ಮಾಡಿ ಆಲೇ ಒಂದ್ಸಲಿ ಬೇಯಿಸ್ಕೊಂಡು. ಇದೇನು ನಿನಗೆ ಬುದ್ಧಿ ಐತ ತಲೆಯಲ್ಲಿ? ಯಾವತ್ತು ಫಿಶ್ ತಿಂದು ಮೊಟ್ಟೆ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡಿ, ಆಹಾ ನೋಡ ನೀರು ಹೆಂಗೆ ಮಾಡಿದಾನೆ ಅಂತ. ಉಪ್ಪು ಹಾಕೊಂಡೆ, ಅದೆಲ್ಲ ಹಾಕೋದು ಬಿಟ್ಟವನೆ. ಇನ್ನು ಮಧ್ಯಾಹ್ನದ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಫಿಶ್ ಸಾಂಬಾರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೀನು ಸಾರು. ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ, ಏನಾಕೆ ಮಾಡ್ತೀಯ, ಎಷ್ಟು ಚೆನ್ನಾಗಿ ಮಾಡ್ತೀಯ ಮೀನು ಸಾರು ಅಂತ. ಊಟ ಆಯಿತು. ಇನ್ಸ್ಟೆಂಟ್ ಫೇಸ್ ಗ್ಲೋಯಿಂಗಿಗೆ ಒಂದು ಫೇಸ್ ಪ್ಯಾಕ್ ತೋರಿಸೋಣ ಅಂತ ಹೇಳ್ಬಿಟ್ಟು, ಸೊ ಮೊನ್ನೆನೇ ಅಂದ್ಕೊಂಡೆ ತೋರಿಸೋಣ ಅಂತ, ತೋರ್ಸೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋನಲ್ಲಿ ತೋರಿಸೋಣ ಅಂತ. ಇನ್ನೇನು ಯುಗಾದಿ ಹಬ್ಬ ಬಂತು, ಎಲ್ಲರೂ ಕೂಡ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ. ಸೊ ಇನ್ಸ್ಟೆಂಟಾಗಿ ಫೇಸ್ನ ಗ್ಲೋ ಆಗ್ತಾ ಇರೋದಕ್ಕೆ ಒಂದು ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ಡಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡಿ ಇದನ್ನು. ಸೊ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ, ಗ್ಲಿಸರಿನ್ ಬೇಕು, ಮೊಸರು ಬೇಕು, ಕಡಲೆ ಹಿಟ್ಟು ಬೇಕು, ಮತ್ತು ಹನಿ ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಕ್ಯಾರೆಟ್ ಜ್ಯೂಸ್ ಬೇಕು. ಸೊ ನೀರು ಹಾಕ್ದಿರ ತುರಿದ್ಬಿಟ್ಟು ನಿಮಗೆ ಫೇಸ್ಗೆ ಎಷ್ಟು ಬೇಕಷ್ಟು ಕ್ಯಾರೆಟ್ ಜ್ಯೂಸನ್ನ ತೆಗೆದಿಟ್ಕೊಳ್ಳಿ. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.
ನಾನು ಡ್ರೆಸ್ ಏನು ಚೇಂಜ್ ಮಾಡ್ಕೊಂಬರಲ್ಲ, ಹಂಗೆ ತೋರಿಸ್ತೀನಿ. ಯಾಕೆಂದರೆ ಟೈಮ್ ಹತ್ತತ್ರ 2:45. ಸುಜಿತ್ ಇನ್ನೇನು ಸ್ಕೂಲಿಂದ ಬಂದುಬಿಡ್ತಾನೆ, ಹಂಗಾಗಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಕ್ಯಾರೆಟ್ ಜ್ಯೂಸ್ ತೊಗೊಂಡಿದ್ದೀನಿ, ಹಾಗೆ ರ್ಯಾಂಡಮಾಗಿ ತೋರಿಸ್ಬಿಡ್ತೀನಿ. ನಾನೆಲ್ಲ ಡಿಸೈನಾಗೆಲ್ಲ ತೋರಿಸ್ಕೊಂಡು ಜೋಡಿಸ್ಕೊಂಡೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಸೊ ನಾನು ಹೇಗೆ ಯೂಸ್ ಮಾಡ್ತೀನಿ ಹಾಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಇದಕ್ಕೆ. ಓಕೆ, ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟು. ನೆಕ್ಸ್ಟು ಗ್ಲಿಸರಿನ್ ಬೇಕೇ ಬೇಕು. ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸೊ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ಮತ್ತು ನಿಮಗೆ ಸಾಫ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಕು, ಒಂದು 1/4 ಸ್ಪೂನು ಅಥವಾ ಅರ್ಧ ಸ್ಪೂನ್ ಸಾಕಾಗುತ್ತೆ. ಜೊತೆಗೆ ಹನಿ ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ ಮಾಡಿ ಖಾಲಿಯಾಗಿದೆ ಹನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಈಗ ಇಷ್ಟೇ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ತೆಳುವಾಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಇಷ್ಟು ತಿಕ್ನೆಸ್ ಇರಲಿ. ಅಂದರೆ ಫೇಸ್ಗೆ ಅಪ್ಲೈ ಮಾಡಿದಾಗ ಬಿದ್ದೋಗಬಾರ್ದು, ಅದು ಹರಿದೋಗಬಾರ್ದು. ಸೊ ಗ್ಲಿಸರಿನ್ನು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ನರಿಗೆಗಳು ಬರೋದನ್ನು ತಡೆಯುತ್ತೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡಿಕೊಂಡು ತುಂಬ ದಿನಗಳಾಗಿತ್ತಲ್ವ, ಒಂದು ಯಾವುದಾದ್ರೂ ಫೇಸ್ ಪ್ಯಾಕ್ ತೋರಿಸಿ. ಸೊ ಹೇಗೋ ಹಬ್ಬ ಬಂತಲ್ವ, ಹಾಗಾಗಿ ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡಿ. ಸೊ ಸದ್ಯಕ್ಕೆ ಬ್ರಷ್ ಇಲ್ಲ ನನ್ನ ಹತ್ರ ಈಗ ಸದ್ಯಕ್ಕೆ. ಇದು ಫುಲ್ಲು ಡ್ರೈ ಆಗೋದಕ್ಕೆ ಬಿಡ್ಬೇಕು ನೀವು ನೋಡಿ. ಡಲ್ ಇದ್ದರೆ ಸ್ಕಿನ್ನು, ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಈವ್ನಿಂಗು ಅಂತಂದರೆ ನೀವು ಇದನ್ನು 1 ಅವರ್ ಮುಂಚೆ ಅಪ್ಲೈ ಮಾಡಿ. ಅಥವಾ ಸಂಜೆ ಹೋಗ್ತಾ ಇದ್ದೀರಾ ಅಂದರೆ ಇದು ಬೆಳಗ್ಗೆನೇ ಅಪ್ಲೈ ಮಾಡಿ. ಈ ಥರ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತಕ್ಷಣವೇ ನಿಮಗೆ ಬ್ರೈಟ್ ಆಗುತ್ತೆ. ಇದನ್ನು ನೀವು ವಾರಕ್ಕೆ 1 ಬಾರಿ ಉಪಯೋಗಿಸ್ಬೋದು. ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಆವಾಗವಾಗೆ ಈ ಥರದ್ದೆಲ್ಲ ಮನೆಯಲ್ಲಿ ಉಪಯೋಗಿಸೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಬ್ರೈಟಾಗಿ. ಸೊ ಇನ್ನೇನು ಹಬ್ಬ ಇತ್ತಲ್ವಾ, ನಾನು ಕೂಡ ಏನಾದರೂ ಅಪ್ಲೈ ಮಾಡಬೇಕಿತ್ತು. ಸೊ ನಿಮಗೂ ಯಾಕೆ ಇದನ್ನು ಅವಾಗವಾಗ ಅಪ್ಲೈ ಮಾಡ್ತಾಯಿದ್ದೆ. ಸೊ ಇದನ್ನು ಯಾಕೆ ನಿಮಗೂ ತೋರಿಸ್ಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಹಾಕಿ, ತುಂಬ ತೆಳು ಮಾಡ್ಕೊಬೇಡಿ ಇದನ್ನು. ಇದಕ್ಕೆ ನೀವು ಬೇಕಾದ್ರೆ ಕಸ್ತೂರಿ ಹಳದಿನೂ ಕೂಡ ಸೇರಿಸ್ಕೋಬೋದು. ಒಬ್ಬರು ಕೇಳ್ತಾ ಇದ್ರಿ ಕ್ಯಾರೆಟ್ ಆಯಿಲ್ ಯೂಸ್ ಮಾಡ್ತಾ ಇಲ್ವಾ ಅಂತ. ಖಂಡಿತ ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ನಾನು ಎಕ್ಸಸೈಸ್ ಆದಮೇಲೆ ಸ್ನಾನಕ್ಕೆ ಹೋಗ್ಬೇಕಲ್ವ, ಸೊ ಹಂಗಾಗಿ ಆವಾಗ ಅಪ್ಲೈ ಮಾಡ್ತೀನಿ. 1 ಅವರ್ ಮುಂಚೆ, 1 2 ಅವರ್ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸ್ಕಿನ್ನೆಲ್ಲ. ಸೊ ಆವಾಗ ಸ್ನಾನಕ್ಕೆ ಹೋಗಿ ಮುಂಚೆ ಹಚ್ಚೋದ್ರಿಂದ ಒಂಥರ ಫ್ರೆಶ್ನೆಸ್ ಇರುತ್ತೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಹಚ್ತೀನಿ ನಾನು 1 ಅವರ್ ಬಿಟ್ಬಿಟ್ಟು. ತುಂಬಾ ಹೆಲ್ಪ್ ಆಯ್ತು ಅದರಿಂದನೂ ಕೂಡ. ಸೊ ಅದು ಕೂಡ ಒಳ್ಳೆ ಬೆನಿಫಿಟ್ ಇರುತ್ತೆ, ಮತ್ತು ಸ್ಕಿನ್ ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಆಯಿತಾ? ಕ್ಯಾರೆಟ್ ಮತ್ತು ಬೀಟ್ರೋಟ್ ಆಯಿಲ್ನ ಮಾಡಿ ಇಟ್ಕೊಳ್ಳಿ, ಅದು ಯಾವಾಗ ಬೇಕಾದ್ರೂ ಹಚ್ಬೋದು. ಆಯಿತಾ? ಸೊ ನಂದು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಮತ್ತೆ ನಾನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಬೇಕಾದ್ರೆ ಖಂಡಿತ ತೋರಿಸ್ತೀನಿ ಅದನ್ನು ಕೂಡ. ಈ ಥರ ಹಚ್ಚಿ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಸೊ ಮಿಕ್ಕಿದ್ದಿದೆ ಅಂತಂದರೆ ಕುತ್ತಿಗೆಗೂ ಕೂಡ ಹಚ್ಚಿ. ಸೊ ಡ್ರೆಸ್ ಹಾಳಾಗುತ್ತೆ ಅಂತ ಹಚ್ತಾ ಇಲ್ಲ, ನೀವು ಬೇಕಿದ್ರೆ ಕುತ್ತಿಗೆಗೂ ಕೂಡ ಹಚ್ಚಿ. ಮತ್ತು ಮಿಕ್ಕಿದ್ರೆ ಕೈಗೂ ಹಚ್ಬಿಡಿ, ಯಾಕೆ ವೇಸ್ಟ್ ಮಾಡ್ತೀರಲ್ಲ. ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಬಿಡಿ.
ತುಂಬ ಈಸಿ, ಮನೆಯಲ್ಲೇ ಎಲ್ಲದು ಸಿಗುತ್ತೆ. ಗ್ಲಿಸರಿನ್ ಒಂದು ತುಂಬ ಈಸಿ, ಮನೆಯಲ್ಲೇ ಎಲ್ಲ ಸಿಗುತ್ತೆ. ಗ್ಲಿಸರಿನ್ ಒಂದು ಇಲ್ಲ ಅಂತಂದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ನೀವು ತಂದಿಟ್ಕೊಳ್ಳಿ. ಇನ್ನು ಕೇಸರಿನೂ ಸುಮಾರು ಜನ ಕೇಳ್ತಾ ಇದ್ರಿ, ಅಕ್ಕ ಕೇಸರಿ ಎಲ್ಲಿ ಸಿಗುತ್ತೆ ಅಂತ. ಅದು ಕೂಡ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಪ್ಯೂರಾಗಿರೋದು ತೊಗೋಬೇಕು. ಒಂದು ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರೆ ನಿಮಗೆ ತುಂಬ ಫೇಸ್ಗೆ ಅಪ್ಲೈ ಮಾಡಿದಾಗ ಫೇಸ್ ಪ್ಯಾಕ್ಗಳು ಈ ಥರದ್ದೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಲ್ವ, ಆವಾಗ ಕಲರ್ ಬರುತ್ತೆ ಫೇಸ್ ಚೆನ್ನಾಗಿ. ಸೊ ಸುಮಾರಷ್ಟು ಜನ ಅದನ್ನೇ ಹೇಳಿದ್ರು, ನಾವು ಮಾಡಿದ್ವಿ ಕಲರ್ ಬರಲಿಲ್ಲ ಯಾಕೋ ಅಂತ. ಇಲ್ಲ, ಕಲರ್ ಬರುತ್ತೆ ನೋಡಿ, ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ, ನಾನು ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ. ಸೊ ಅದು ಇಲ್ಲೇ ಇದೆ, ಬೇಕಿದ್ರೆ ಯಾವಾಗಾದರೂ ತೋರಿಸ್ತೀನಿ. ನಿನ್ನೆ ಅಡುಗೆ ರೂಮಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು. ಸೊ ನೋಡಿ, ಕೈಗೆ ಹಚ್ಕೊತಾ ಇದ್ದೀನಿ, ಯಾಕೆ ವೇಸ್ಟ್ ಮಾಡೋದು ಅಂತ. ನಾನೇನೇ ಸೊ ಡ್ರೈ ಆಗಿದೆ, ಸೊ ವಾಶ್ ಮಾಡ್ಕೊಂಬರೋಣ. ಇನ್ನೇನು ಟೈಮ್ ಆಗಿಬಿಡ್ತು. ಸೊ ಕೈ ಫೇಸು ಎಲ್ಲ ವಾಶ್ ಮಾಡ್ಕೊಂಬರ್ತೀನಿ, ನೋಡೋಣ. ಫ್ರೆಶ್ ಅನ್ನಿಸ್ತಾ ಇದೆ. ಇನ್ನೂ ಒಂದು 5 ನಿಮಿಷ ಬಿಡಬೇಕಿತ್ತು. ಸೂಜಮ್ಮ ಬಂದರೆ ಒಂದೊಂದ್ಸಲ ವ್ಯಾನವರು ರೋಡು ಚೆನ್ನಾಗಿಲ್ವಲ್ಲ, ಒಂದೊಂದ್ಸಲ ಇಲ್ಲಿಗೆ ಬನ್ನಿ ಅಂತ ಕರೀತಾರೆ. ಸೊ ಹಂಗಾಗಿ ಹಿಂಗೆ ಹೋಗೋಕ್ಕಾಗಲ್ಲ ನೋಡಿ ರೋಡಲ್ಲಿ. ಸೊ ಅದಕ್ಕೋಸ್ಕರ ವಾಶ್ ಮಾಡ್ಕೊಂಬಂದೆ. ಚೆನ್ನಾಗಿದೆ, ಒಂಥರ ಸಾಫ್ಟ್ ಫೀಲ್ ಆಗ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಯಾವ್ದಾದ್ರು ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ಹಚ್ಚಿ, ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಅಷ್ಟೇ. ನೋಡಿ, ಕೈ ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರಾಗಿದೆ ಕೈ ಅಂತ. ನೋಡಿ, ಚೆನ್ನಾಗಿ ಅನ್ನಿಸ್ತಿದ್ಯಾ? ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ ಕೈ. ಆರಾಮಾಗಿ ವಾರಕ್ಕೆ ಒಂದು ಸಲ 2 ಸಲ ನೀವು ಹಚ್ಬೋದು. ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆದರೂ ಫೇಸು ಮತ್ತು ಕೈ ಎಲ್ಲ ಸಖತ್ತು ಸಾಫ್ಟ್ ಅನ್ನಿಸ್ತಾ ಇದೆ ನನಗಂತೂ. ನೋಡಿ, ಕೈಗೆ ಹಚ್ಚಿದೆ ನಾನು, ಇದೊಂದೇ ಒಂದು ಕೈಗೆ ಹಚ್ಚಿದೆ ನೋಡೋಣ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಫೇಸ್ ಪ್ಯಾಕ್ ಅಂತ ತಿಳಿಸಿ. ಸೊ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಇನ್ನು ನಾಳೆ ನಾಳಿದ್ದೆ ಹಬ್ಬ ಅಲ್ವಾ, ಹಂಗಾಗಿ ನಾನು ಕೂಡ ಫುಲ್ಲು ಬ್ಯುಸಿ. ಸೊ ಸಂಜೆ 5:15 ನಾನು ರಾಧಾ ಅವ್ರ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಸೊ ಮುಗಿಸ್ಕೊಂಡು ಹೋಗ್ತಾ ಇರೋದು. ರೋಹಿತ್ ಜಿಮ್ಗೆ ಹೋಗ್ಬೇಕಾದ್ರೆ ಬಿಟ್ಟೋಗಿದ್ದ, ಹೋಗ್ತಾ ನಾನು ಆಟೋದಲ್ಲಿ ಮನೆಗೆ ಹೋದೆ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ. ಸುಜಿತ್ಗೆ ಆ್ಯಕ್ಚುಲಿ ಕಟಿಂಗ್ ಮಾಡಿಸ್ಬೇಕಿತ್ತು, ಏರ್ ಕಟ್ಟು, ಟೈಮೇ ಆಗಿಲ್ಲ. ಸೊ ಇವತ್ತು ಅಮಾವಾಸ್ಯೆ. ಸೊ ಇವತ್ತೇ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆ, ಒಂದು 8:30 ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಬೇಡ, ಧೂಳಾಗುತ್ತೆ ಅಂತ ನಾಳೆ ಮಾಡಿಸೋಣ, ಹಬ್ಬದ ದಿವಸ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ 6:30 ಗಂಟೆ ಅಷ್ಟೊಂದು ಕ್ಲೋಸ್ ಆಗುತ್ತೆ ಅಮಾವಾಸ್ಯೆ. ಸೊ ನಾಳೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ತುಂಬ ಏರ್ ಬೆಳೆದಿದೆ. ಕ್ಲೀನ್ ಮಾಡೋ ಕೆಲಸ ಇದೆಯಲ್ಲ ಈಗ ಸ್ಟಾರ್ಟ್. ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿಟ್ಟು ಬಂದಿದ್ದೀನಿ, ಚಪಾತಿ ಆಮೇಲೆ ನಡೆಸೋಣ ಅಂತ. ಸೊ ಇವಾಗ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ, ಹಬ್ಬದ ಕೆಲಸ. ಸೊ ಇದು ಹಬ್ಬದ ಹಿಂದಿನ ದಿವಸದಲ್ಲಿ ಬ್ಲಾಗ್ ಆಗಿರುತ್ತೆ. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೊತ್ತಿಮರಿ ತಂದು ಸುಜಮ್ಮ ಗುಡ್ ಮಾರ್ನಿಂಗ್. ಅಯ್ಯ ಗುಡ್ ಮರಿ, ಮುದ್ದು ಮರಿ. ಮುದ್ದು ಮರಿ. ಮತ್ತು ಕೆಲಸ ಶುರು ಮಾಡಿದೆ. ಹಬ್ಬದ ಹಿಂದಿನ ದಿವಸ ಬುಧವಾರ. ಯಪ್ಪ, ಬೆಳಗ್ಗೆಯಿಂದ ಎಷ್ಟು ಸಾಕಾಗಿದೆ ಅಂತಂದರೆ, ನಿಜವಾಗ್ಲೂ ಈ ವಾಯ್ಸ್ ಕೊಡಬೇಕಾದ್ರೆ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ. ರಾತ್ರಿ 11 ಗಂಟೆಲಿ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಬೆಳಗ್ಗೆ 5:15 ಕೆಲಸ ಶುರು ಮಾಡಿರೋದು ನಾನು. ಸಂಜೆವರೆಗೂ 1 ಸೆಕೆಂಡ್ ಕೂತಿಲ್ಲ. ಸೊ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಏನೇನೆಲ್ಲ ಕೆಲಸ ಮಾಡಿಕೊಂಡೆ. ಮತ್ತು ಕೆಲವರು ದೇವ್ರ
ಪಾತ್ರೆಗಳನ್ನ ತೊಳೆಯೋದನ್ನು ತೋರಿಸಿ ಅಂತ ಹೇಳಿದ್ರಿ. ಸೊ ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಬ್ಬದ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಇವಾಗ ಟೈಮ್ ಎಷ್ಟು ಗೊತ್ತಾ, ಕೆಲಸ ಮಾಡಬೇಕಾದ್ರೆ 7 ಗಂಟೆ 7 ಗಂಟೆಗೆ ಬಂದು ಕೆಲಸ ಶುರು ಮಾಡಿದ್ದೀನಿ. ಸೊ ಹೊರಗಡೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಇದು ವೇರ್ ಮಾಡಿರೋ ಡ್ರೆಸ್ಸು ಕೂಡ ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ದಿನಗಳೇ ಆಯಿತು. ಬಟ್ ತಗೊಂಡಾಗ ಸ್ವಲ್ಪ ಕರೆಕ್ಟ್ ಆಗ್ತಿತ್ತು. ಇವಾಗ ತುಂಬಾ ನೋಡಿ ರೋಡ್ ಮಾಡ್ತಾ ಇದ್ದಾರೆ. ನಾನು ಡೈಲಿ ವೇರ್ಗೆ ಹಾಕ್ಕೊಂಡ್ಬಿಟ್ಟು ಪುಣ್ಯಕ್ಕೇನೋ ರೋಡ್ ಆಗ್ತಾ ಇದೆ. ಸ್ವಲ್ಪ ಓಡಾಡೋದು ಕಷ್ಟ, ಸ್ವಲ್ಪ 1-2 ದಿವಸ ಇನ್ನೇನು ಟಾರ್ ಹಾಕ್ತಾರಷ್ಟೇ. ನೋಡಿ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ಮಳೆ ಬಂದಿದೆ ನೆನ್ನೆ ಮೊನ್ನೆ. ಸೊ ನೋಡಲಿ ಹೊಂಗೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ ಗೊತ್ತಾ ಸ್ನೇಹಿತರೆ, ನೋಡೋಕ್ಕೆ ಖುಷಿ ಆಗುತ್ತೆ. ಸ್ವಲ್ಪ ಮಳೆ ಬಂದರೂ ಕೂಡ ಒಳ್ಳೆ ವೆದರ್ ಇಲ್ಲಂತೂ. ಯಾಕೆ ಈಗ ಬಾಲ್ಕನಿ ಆಮೇಲೆ ಒಳಗಡೆ ರೂಮ್ಗಳು ಹಾಲು ಎಲ್ಲ ಒರೆಸೋಕ್ಕೆ ಅಟ್ಲೀಸ್ಟ್ 1 ಅವರ್ ಆದರೂ ಬೇಕು. ಇಲ್ಲಾಂದರೆ ಆಗೋದೇ ಇಲ್ಲ, 1 ಅವರ್ ಬೇಕೇ ಬೇಕು. ಸುಜಿತ್ ಬೇರೆ ಇಲ್ಲಿ ಬೇರೆ ಓಡಾಡ್ತಾ ಇರ್ತಾನ. ಸೊ ಪಾಪ ಅವ್ನು ಸಣ್ಣವನು, ಅವ್ನಿಗೇನು ಗೊತ್ತಾಗಲ್ಲ ನೋಡಿ. ಸೊ ಒಂದೊಂದು ಸಲ ಗದರುತ್ತಾ ಇರ್ತೀನಿ. ಬಟ್ ಆದ್ರೂ ಅದು ಓಡಾಡ್ತಾನೆ ಇರುತ್ತೆ, ಬಿದ್ದುಬಿಡ್ತಾನೆ ಅನ್ನೋ ಭಯ ನನಗೆ. ಸೊ ಗೊತ್ತಲ್ಲ ಅಮ್ಮ ಎಲ್ಲಿರುತ್ತೆ ಅಲ್ಲೇ ಇರೋದು ಅವನು. ಅವನಿಗೂ ಎಲ್ಲ ಹಾಲೆಲ್ಲ ಕೊಟ್ಟು, ಮನೆಯವ್ರಿಗೊಂದು ಗ್ಲಾಸ್ ಹಾಲು ಕೊಟ್ಟು, ರೋಹಿತ್ಗೆ ಟೀ ಮಾಡಿಕೊಟ್ಟು ಎಲ್ಲ ರೆಡಿ ಮಾಡಿ, ತಿಂಡಿನೂ ರೆಡಿ ಮಾಡಿ ಬಂದಿರೋದು ಮೇಲೆ. ಇನ್ನು ರೋಹಿತ್ ರೂಮ್ನು ಕ್ಲೀನ್ ಮಾಡೋಣ ಅಂತ ಬಂದೆ. 1 ಅವರ್ ಅಂತೂ ಬೇಕೇ ಬೇಕು. ಸೊ ಮೆಟ್ಲುಗಳು ಒರೆಸೋಕ್ಕೇ 1/4 ಗಂಟೆ ಬೇಕು. ಇದಾದಮೇಲೆ ಗೋಡನ್ ಕೂಡ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ತಾತಂಗೆ ಹೇಳ್ದೆ ಬರಲಿಲ್ಲ. ಸೊ ನಾನು ಸೂಜಮ್ಮ ನೋಡಿ ಸ್ಕೂಲಿಗೆ ರೆಡಿ. ಇಷ್ಟೊತ್ತಿಗಂತೂ ನಾವು ಯಾವುದೇ ಕಾರಣಕ್ಕೂ ವ್ಯಾನ್ನ ವೆಯ್ಟ್ ಮಾಡಿಸಲ್ಲ. ಇಷ್ಟೊತ್ತಿಗೆ 10 ನಿಮಿಷ ಇದ್ದಂಗೆ ರೆಡಿ ಮಾಡಿಬಿಟ್ಟಿರ್ತೀವಿ. ಸೂಜು ಬ್ಯಾಗು ಸ್ನಾನ ಮಾಡಿಸಿ, ಮಾಮಿ ಕೈ ಮುಗ್ದಮ್ಮ ಬಾಮ್ಮ ಇಲ್ಲಿ. ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಬೆಳಗ್ಗೆಯಿಂದ ಒರೆಸು ಗುಡಿಸು ಬರೀ ಇದೇ ಆಗಿದೆ. ಸೊ ಇವಾಗ ಗೋಡನ್ ಒಂಚೂರು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀವಿ. ಗೋಡನ್ ಹತ್ರ ಇದ್ದೀನಿ. ಸೊ ಇವಾಗ ಕ್ಲೀನ್ ಮಾಡಬೇಕು. ಯುಗಾದಿ ಅಲ್ವಾ, ಹೊಸ ವರ್ಷ. ಸೊ ಹಂಗಾಗಿ ಒಂಚೂರು ಪೂಜೆ ಮಾಡಬೇಕು. ಸೊ ಕಸ ಗುಡಿಸ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಮೇಲೆಲ್ಲ ಏನಿಲ್ಲ, ಕ್ಲೀನಾಗಿದೆ. ಜಸ್ಟ್ ಕಾಂಪೌಂಡು ಇದು ಕ್ಲೀನ್ ಮಾಡಿ ಹೋಗ್ಬೇಕು. ಗೋಲ್ಸನ್ನು ಕರ್ಕೊಂಬಂದಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಸೊ ಹೊಸ ವರ್ಷ ಅಲ್ವಾ, ಹಾಗಾಗಿ ಗೋಡನ್ ಕೂಡ ಪೂಜೆ ಮಾಡಬೇಕು ಅಂದರು ನಮ್ಮ ಮನೆಯವರು. ವರ್ಷದ ಆರಂಭ ಅಲ್ವಾ ಹಿಂದೂಗಳಿಗೆ. ಸೊ ಹಾಗಾಗಿ ನೋಡಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೂ ಕೂಡ ಸ್ಟೇರ್ಕೇಸ್ ಕೆಳಗಡೆ ಎಲ್ಲ ಗಾಳಿಗೆ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಧೂಳು. ಸೊ ಫೈನಲಿ ಫುಲ್ಲಾಗಿ ನಾನೇನು ತೋರಿಸ್ಲಿಲ್ಲ, ಬೋರ್ ಆಗುತ್ತೆ ನಿಮಗೂ ಕೂಡ ಅಂತ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗೋಷ್ಟರಲ್ಲಿ 11 ಗಂಟೆ ಆಯಿತು. ಸೊ ಇದು ಮೇ ಬಿ ನಿಮಗೆ ಯುಗಾದಿ ಹಬ್ಬದ ದಿವಸ ಹಾಕಿರ್ತೀನಿ ಬ್ಲಾಗು. ಸೊ ನಾನು ಮುಂಚಿತವಾಗಿ ವಿಶ್ ಮಾಡ್ತಾಯಿದ್ದೀನಿ, ಇದು ಹಬ್ಬದ ದಿವಸ ಬರೋದ್ರಿಂದ ಬ್ಲಾಗು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ದೇವರೆಲ್ರಿಗೂ ಕೂಡ ಒಳ್ಳೇದು ಮಾಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.